ನಮಸ್ಕಾರ. ಶ್ರೀದೇವಿ ಮಹಾತ್ಮೆ ಒಂದು ಹೊಸ ಧಾರಾವಾಹಿ ಬರ್ತಾ ಇದೆ. ಸೊ ಈ ಮೂಲಕ ಒಬ್ಬರು ಅದ್ಭುತವಾದಂಥ ನಟಿ ಕನ್ನಡ ಕಿರುತೆರೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಜೀವಿತಾ ವಶಿಷ್ಠ ಅಂತ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಶ್ರೀದೇವಿ ಮಹಾತ್ಮೆ ದೇವಿಯಾಗಿ ವೀಕ್ಷಕರ ಮುಂದೆ ಬರ್ತಾ ಇದ್ದೀರಾ, ಈ ಅನುಭವ ಹೇಗಿದೆ? ತುಂಬ ಡಿಫ್ರೆಂಟ್ ಆಗಿದೆ. ಮೊದಲನೇದಾಗಿ ನಾನು ಬೇಸಿಕಲಿ ಮೂವೀಸ್ ಮಾಡ್ತಾ ಇದ್ದಿದ್ದು. ರೀಸೆಂಟಾಗಿ ಅಪ್ಪ ಐ ಲವ್ ಯು ಅಂತ ಒಂದು ರಿಲೀಸ್ ಆಯಿತು, ಒಂದು ಪ್ರೇಮ್ ಸರ್ದೆಲ್ಲ. ಸೊ ಅದರಲ್ಲಿ ಲೀಡಾಗಿ ಮಾಡಿದ್ದು ನಾನು. ಆದಮೇಲೆ ನನಗೆ ಓಕೆ, ಈ ಥರ ಪಾತ್ರ ಯೂಶಲಿ ಎಲ್ಲರಿಗೂ ಸಿಗಲ್ಲ. ನನಗೆ ಹೇಳಿರೋ ಪ್ರಕಾರ ಎಲ್ಲ ಅದೃಷ್ಟ ಮಾಡಿರಬೇಕು ಇಂಥ ಪಾತ್ರ ಮಾಡೋಕ್ಕೆ ಅಂತ ಹೇಳ್ತಾರೆ. ಸೊ ಮೇ ಬಿ ನಾನು ಅದರಲ್ಲಿ ಒಬ್ಳು ಅನಿಸುತ್ತೆ. ನಾನು ಅದೃಷ್ಟವಂತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗಾಗಿ ನನಗೆ ಈ ಪಾತ್ರ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಸೊ ತುಂಬ ಖುಷಿಯಾಗಿದೆ, ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾವ್ಯಾವ ಪಾತ್ರ ಅಂದರೆ ಯಾವ್ಯಾವ ಥರ ನಾನು ಇನ್ನೂ ಗೆಟಪ್ ಆಗ್ಬೋದು, ಯಾವ್ಯಾವ ಥರ ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನಾನು ಜನರ ಮುಂದೆ ತೋರಿಸ್ಬೋದು ಅಂತ ನಾನು ಇನ್ನೂ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಭಾಳ ಖುಷಿ ಇದೆ. ಓಕೆ, ಈ ಪಾತ್ರ ದೇವಿಯನ್ನು ಅಂದರೆ ಸತಿಯ ಪಾತ್ರ ನಿಮ್ಮ ಹತ್ರಕ್ಕೆ ಬಂದಿದ್ದೆ ಹೇಗೆ ಅಂತ, ಹೇಗೆ ಅಪ್ರೋಚ್ ಮಾಡಿದ್ರು ನಿಮ್ಮನ್ನು? ಚಾನಲ್ ಹತ್ರ ನನ್ನ ನಂಬರ್ ಇತ್ತು ಆಲ್ರೆಡಿ. ಅವರು ಬೇರೆ ಸೀರಿಯಲ್ಗೆಲ್ಲ ಅಪ್ರೋಚ್ ಮಾಡ್ತಾಯಿದ್ರು. ಬಟ್ ನನಗೆ ನಾನಾ ಕಾರಣಗಳಿಂದ ನಾನು ಆಡಿಷನ್ ಕೊಡೋಕ್ಕೆ ಆಗಲಿಲ್ಲ. ಬಟ್ ಇದು ಕೋಇನ್ಸಿಡೆನ್ಸ್ ನಾನು ಹೇಳಲೇಬೇಕು. ನಾನು ಶಿವ ಮತ್ತು ಪಾರ್ವತಿದು ಲವ್ ಸ್ಟೋರಿದು ಪರಮ ಭಕ್ತೆ. ನನಗೆ ತುಂಬ ಇಷ್ಟ ಅವ್ರ ಲವ್ ಸ್ಟೋರಿ. ಸ್ಪೆಷಲಿ ಅವ್ರ ಅರ್ಧನಾರೀಶ್ವರದು ಏನು ಕಾನ್ಸೆಪ್ಟ್ ಇದೆ ಅದು ಬಹಳ ಇಷ್ಟ ನನಗೆ. ಆಡಿಷನ್ ಕೊಡೋ 2 ದಿನದ ಹಿಂದೆ ಅಷ್ಟೇ ನಾವು ಫ್ರೆಂಡ್ಸ್ ಮಾತಾಡ್ಕೋತಾ ಇದ್ವಿ, ನಿಮ್ಗೆ ಯಾವ ದೇವ್ರ ಲವ್ ಸ್ಟೋರಿ ಇಷ್ಟ ಅಂತೆಲ್ಲ. ಸೊ ಒಬ್ಬರು ರಾಧಾಕೃಷ್ಣ ಅಂತ ಇದ್ರು, ರಾಮ ಸೀತೆ ಅಂತ ಇದ್ರು. ಸೊ ನನ್ನ ಟರ್ನ್ ಬಂದಾಗ ನಾನು ಹೇಳಿದ್ದು ಶಿವ ಮತ್ತು ಪಾರ್ವತಿ ಲವ್ ಸ್ಟೋರಿ ತುಂಬ ಇಷ್ಟ ಅಂತ. ಅದಾಗಿ 2 ದಿನಕ್ಕೆ ನನಗೆ ಚಾನೆಲ್ ಕಡೆಯಿಂದ ಕಾಲ್ ಬರುತ್ತೆ. ಅಂದರೆ ಅರವಿಂದ್ ಸರ್ ಕಾಲ್ ಮಾಡ್ತಾರೆ, ಈ ಥರ ಒಂದು ಸೀರಿಯಲ್ ಮಾಡ್ತಾ ಇದ್ದೀವಿ, ಆಡಿಷನ್ ಕೊಡಬೇಕು, ನೀವು ಬರ್ತೀರಾ ಕೇಳಿದ್ರು. ನಾನು ಡೆಫಿನೆಟ್ಲಿ ಮೊನ್ನೆ ಅಷ್ಟೇ ಹೇಳ್ತಾ ಇದ್ದೆ, ನಾನು ಶಿವ ಪಾರ್ವತಿ ಲವ್ ಸ್ಟೋರಿ ತುಂಬ ಇಷ್ಟ ಅಂತ. ಇವಾಗ ಪಾರ್ವತಿ ಕ್ಯಾರೆಕ್ಟರೇ ನನಗೆ ಮಾಡೋ ಅವಕಾಶ ಸಿಗ್ತಿದೆ ಅಂತಾನೆ ನಾನು ಯಾಕೆ ಬಿಡಲಿ ಅಂತ ಓಕೆ ಹೋಗಿ ಆಡಿಷನ್ ಕೊಡೋಣ ಅಂತ ಅನ್ನಿಸ್ತು. ಐ ಥಿಂಕ್ January 28 or 29 ನಾನು ಆಡಿಷನ್ ಕೊಟ್ಟಿದ್ದು. ಫಸ್ಟು ಆಡಿಷನ್ ಕೊಟ್ಟಿದ್ದೆ ನಾನು. ತುಂಬ ಖುಷಿ ಇದೆ. ಏನಂತಂದರೆ ಫಸ್ಟು ಆಡಿಷನ್ ಸ್ಟಾರ್ಟ್ ಆಗಿದ್ದೆ ನನ್ನಿಂದ. ಅದಾದಮೇಲೆ ಏನೊಂದು 2 ತಿಂಗಳು 3 ತಿಂಗಳು ಆಡಿಷನ್ ಆಗಿದೆ. ಬಟ್ ಸೆಲೆಕ್ಟ್ ಆಗಿರೋದು ನಾನೇ ಅನ್ನೋದು ಬಹಳ ಖುಷಿ ಇದೆ. ಏನೋ ಫಸ್ಟ್ ಇಸ್ ದ ಬೆಸ್ಟ್ ಅಂತ ಹೇಳ್ತಾರಲ್ವ, ಹಾಗೆ ಮೇ ಬಿ ಚಾನಲ್ ಅವರಿಗೆ ಅನಿಸುತ್ತೆ ಮೇ ಬಿ. ಬಟ್ ಅದೊಂದು ತುಂಬ ಖುಷಿ ಇದೆ. ಓಕೆ, ಮೊದಲು ನೀವು ಆ ದೇವಿ ಗೆಟಪ್ ಹಾಕಿದಾಗ ಹೇಗಿತ್ತು ಅನುಭವ ಅಂತ? ಹೇಳ್ತಾ ಇದ್ರು, ನೋಡೋಕ್ಕೆ ಸಾಕ್ಷಾತ್ ದೇವ್ರ ಥರನೇ ಕಾಣಿಸ್ತಾ ಇದೆಯಾ ಅಂತ. ಮತ್ತೆ ಆ ಗೆಟಪ್ ಹಾಕಿದ ತಕ್ಷಣವೇ ಒಂದು ಪಾಸಿಟಿವ್ ವೈಬ್ ಆಗಿರ್ಬೋದು, ಎಲ್ಲರನ್ನೂ ಟ್ರೀಟ್ ಮಾಡೋ ವೇ ಆಗಿರ್ಬೋದು, ನಡೆಯೋ ರೀತಿ ಆಗಿರ್ಬೋದು, ಇಲ್ಲ ಮಾತಾಡಿಸೋ ರೀತಿ ಆಗಿರ್ಬೋದು. ಅಂದರೆ ಜಗನ್ಮಾತೆ ಅಂತ ಹೇಳ್ತಾರೆ ಗೊತ್ತಾ, ಎಲ್ಲರನ್ನೂ ತಾಯಿ ಥರ ಪ್ರೀತಿ ಮಾಡೋ, ನನಗೆ ಹಾಗೆ ಬಂದುಬಿಟ್ಟಿದೆ ಗುಣ. ಇವಾಗ ಸೆಟ್ಟಲ್ಲಿ ಯಾರು ನನ್ನ ಟಚ್ ಅಪ್ ಬಾಯ್ ಆದರೂ ಆಗಿರ್ಬೋದು, ಅವನಿಗೂ ಏಳು ಮಗ್ನೆ ಅಂತಲೇ ಮಾತಾಡಿಸೋ ಥರ ನನ್ನ ಕ್ಯಾರೆಕ್ಟರ್ ಬದಲಾಗ್ಬಿಟ್ಟಿದೆ. ಸೊ ನಂಗೆ ಸ್ಟಾರ್ಟಿಂಗ್ ಡೇಯಿಂದನೂ ನನಗೆ ಆ ಪಾಸಿಟಿವ್ ವೈಬ್ ಹಾಗೆ ಇತ್ತು. ಅನ್ನಿಸ್ತಿತ್ತು ಮೇ ಬಿ ಫಸ್ಟ್ ದಿನವೇ ಹಿಂಗೆ ಅನಿಸ್ತಾ ಇದೆ. ಇನ್ನೇನಾದ್ರು ನಾನು ಸೆಲೆಕ್ಟ್ ಆಗಿ ಏನಾದರೂ ಈ ಪಾತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಏನೇನು ಚೇಂಜಸ್ ಆಗಬಹುದು ಅಂತ ಅನ್ನಿಸ್ತಿತ್ತು. ಬಟ್ ನನಗೆ ಎಲ್ಲ ಕಡೆಯಿಂದನೂ ನಿಜವಾಗ್ಲೂ ಕೋಇನ್ಸಿಡೆನ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೇ ಬಿ ಮ್ಯಾನಿಫೆಸ್ಟ್ ಮಾಡಿದ್ನೇನೋ ನಾನು ಈ ಪಾತ್ರ ಬೇಕು ಅಂತ ಗೊತ್ತಿಲ್ಲದೇನೆ. ನನಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ದು ಕೂಡ ಅವರು ಶಿವರಾತ್ರಿ ದಿನವೇ. ಅಂದರೆ ಅವತ್ತು ಅವ್ರ ಮೀಟಿಂಗ್ ಮುಗಿಸಿ ಈವ್ನಿಂಗ್ ಕಾಲ್ ಮಾಡಿ ನಾನು ಅವತ್ತು ಉಪವಾಸ ಮಾಡಿ ನಂದೇನೇನು ವ್ರತ ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದೆ. ಸುಮ್ಮನೆ ಕೇಳ್ಕೊಂಡಿದ್ದೆ, ಆಡಿಷನ್ ಕೊಟ್ಟಿದ್ದೆ ದೇವ್ರೆ, ಅದು ಏನಾಯ್ತು ಅಂತ ನನಗೆ ಗೊತ್ತಿಲ್ಲ, ಏನಾದರೂ ಒಂದು ಅಪ್ಡೇಟ್ ಬಂದರೆ ಚೆನ್ನಾಗಿರುತ್ತೆ ಅಂತ ಸುಮ್ಮನೆ ಹಾಗೆ ಕೇಳಿದ್ದೆ ಅಷ್ಟೇ ದೇವರಿಗೆ. ನೋಡಿದ್ರೆ ಈವ್ನಿಂಗ್ ಒಂದು ಅರೌಂಡ್ 8 o'clock ಅನಿಸುತ್ತೆ, ಆವಾಗಲೇ ನನಗೆ ಕಾಲ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು. ನಂಗೆ ಅವಾಗ ಇನ್ನೊಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯಿತು ಅಂತ ಫೀಲ್ ಆಯಿತು. ಬಟ್ ಆವಾಗಿಂದ ತಯಾರಿಗಳು ನಡೀತಾ ಇದೆ. ಓಕೆ, ಆ ಕಾಸ್ಟ್ಯೂಮ್ಗಳನ್ನ ಹೇಗೆ ಪರ್ಚೇಸ್ ನೀವು ಮಾಡಿದ್ದ, ಇಲ್ಲ ಚಾನಲಿಂದ ಬಂದಿದ್ದ, ಅಥವಾ ನೀವು ಅದನ್ನು ವೇರ್ ಮಾಡಬೇಕಾದ್ರೆ ಅದು ತುಂಬ ಹೆವಿ ಕಾಸ್ಟ್ಯೂಮ್ಸ್ ಇರುತ್ತೆ, ಹೇಗಿರುತ್ತೆ ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಆಗ? ಅಫ್ಕೋರ್ಸ್ ತುಂಬ ಹೆವಿ ಇರುತ್ತೆ ಕಾಸ್ಟ್ಯೂಮ್. ಪ್ರತಿಯೊಂದು ಬೊಟ್ಟಿಂದ ಹಿಡಿದು ನಾನು ಕಾಲುಂಗ್ರ ಯಾವ್ದು ಹಾಕಬೇಕು ಚಾನಲ್ ಕಡೆಯಿಂದನೇ ಫೈನಲೈಸ್ ಆಗ್ತಿರೋದು. ಸ್ಪೆಷಲ್ ಥ್ಯಾಂಕ್ಸ್ ನಿಜವಾಗ್ಲೂ ಚರಿಷ್ಮಾ ಅಂತ ಒಬ್ಬರಿದ್ದಾರೆ, ಅವರಿಗೆ ನಿಜವಾಗ್ಲೂ ಹೇಳಬೇಕು. ಯಾಕಂದರೆ ಈ ಥರ ಬೇಕು ಪರ್ಟಿಕ್ಯುಲರ್ ಲುಕ್ ಅಂತಂದರೆ ಹಿಂಗೆ ಬೇಕು, ಅದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಬಿಡೋದಿಲ್ಲ, ಹಿಂಗೆ ಬೇಕು ಅಂದರೆ ಹಿಂಗೆ ಬೇಕು. ಸೊ ನಾನು ಮೇ ಬಿ ಅಷ್ಟು ಬ್ಯೂಟಿಫುಲ್ಲಾಗಿ ಅಷ್ಟು ಕಾಣಿಸ್ತಾ ಇದ್ದೀನಿ ಅಂತ ಅಂದರೆ ಟೀಮ್ಗೆ ಕ್ರೆಡಿಟ್ಸ್ ಹೋಗುತ್ತೆ.
ಇನ್ನು ಅದು ಹೆವಿ ಇದೆ, ಅಫ್ಕೋರ್ಸ್ ಹೆವಿ ಇದೆ ಕಾಸ್ಟ್ಯೂಮ್ಸ್ ಎಲ್ಲ. ಶಿವ ಸರ್ ಹೇಳ್ದಂಗೆ ನಾವಲ್ಲದ ಪಾತ್ರನ ನಾವು ವೇರ್ ಮಾಡಬೇಕಾಗುತ್ತೆ, ಅಂದರೆ ಹಾಕ್ಕೊಂಡು ಅದು ಜುವೆಲ್ರಿ ಹಾಕೊಂಡಾಗ ಆಗಿರ್ಬೋದು, ಇಲ್ಲ ಡ್ರೆಸ್ ಹಾಕೊಂಡಾಗ ಆಗಿರ್ಬೋದು, ನಾವಲ್ಲದ ಪಾತ್ರನ ನಾವು ಮಾಡಬೇಕು ಅಂತ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಕಷ್ಟ ಇದೆ ಅಷ್ಟೇ. ಭಾರವಾದ ಎಷ್ಟು ಡ್ರೆಸ್ನ ನಾವು ತೂಕ ಅಂತ ಹೇಳ್ತೀವೋ ನಮ್ಮ ಜವಾಬ್ದಾರಿ ಕೂಡ ಅಷ್ಟೇ ತೂಕವಾಗಿದೆ. ಸೊ ಉಳಿಸ್ಕೊಂಡು ಹೋಗೋಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ.